ಸ್ಲೇಟ್ ಹಿಡಿದು ಪೊಲೀಸ್ ಠಾಣೆಯಲ್ಲಿ ನಿಂತಿರೋ ಆರೋಪಿಗಳು ಕೊಲೆ ಮಾಡಿದ್ರು ನಮಗೇನು ಸಂಬಂಧ ಇಲ್ಲ ಅನ್ನೋ ಹಾಗೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದ ಯುವಕರು ಕೊನೆಗೂ 6 ವರ್ಷಗಳ ಬಳಿಕ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಮಹಾಶಯರ ಹೆಸರು ಮಂಜುನಾಥ್ ಆಲಿಯಾಸ್ ಕಬಾಬ್ ಮಂಜಾ, ಹರೀಶ್ ಕುಮಾರ್ ಆಲಿಯಾಸ್ ಆ್ಯಪಲ್, ದಿವಾಕರ್ ಆಲಿಯಾಸ್ ದಿವಿ, ಮಾರ್ತಾಂಡ ಆಲಿಯಾಸ್ ಕೊಂಡ, ಇನ್ನು ಇವನು ರಂಜಿತ್ ಕುಮಾರ್ ಆಲಿಯಾಸ್ ರೈನಾ ಅಂತ. ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನವರು. ಹೌದು, ಶಿಡ್ಲಘಟ್ಟ ನಗರದಲ್ಲಿ ಆಟೋ ಡ್ರೈವರ್ ಆಗಿದ್ದ ಗಿರೀಶ್ ಎಂಬ ಯುವಕನ ಕೊಲೆಗೆ ಸಂಬಂಧಿಸಿದಂತೆ ಈಗ 6 ಮಂದಿ ಆರೋಪಿಗಳು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಈ ಕಥೆ ಕೇಳಿದ್ರೆ ಸಾಕಷ್ಟು ವೆರೈಟಿ ಆಗಿದೆ ಮತ್ತು ಟ್ವಿಸ್ಟ್ಗಳಿಂದ ಕೂಡಿದೆ. ಗಿರೀಶ್ ಹಾಗೂ ಮಂಜುನಾಥ್ ಎಂಬ ಇಬ್ಬರು ಸ್ನೇಹಿತರಾಗಿದ್ದರು. ಜೀವನಕ್ಕಾಗಿ ಆಟೋ ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಆದರೆ ಫೈನಾನ್ಸ್ ವಿಚಾರದಲ್ಲಿ ಇಬ್ಬರ ನಡುವೆ ಜಗಳ ನಡೆದಿದ್ದು, ಇದೇ ವಿಚಾರವಾಗಿ ಕಬಾಬ್ ಮಂಜುನಾಥ್ ತನ್ನ 9 ಮಂದಿ ಸ್ನೇಹಿತರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನಾವು ಸಂಧಾನ ಮಾಡ್ತೀವಿ ಅಂತ ಡೀಲ್ ಮಾಡೋಕೆ ಅಂತ ಕರೆಸ್ಕೊಂಡಿದ್ದಾರೆ. ಅಲ್ಲದೆ ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗೇಟ್ ಬಳಿ 2019 ಮೇ 12ನೇ ತಾರೀಕು ಈ ಗಿರೀಶ್ನನ್ನ ಕಿಡ್ನ್ಯಾಪ್ ಮಾಡಿ ಕೋಲಾರ ಜಿಲ್ಲೆಯ ನರಸಾಪುರ ಬಳಿ ಚಿತ್ರಹಿಂಸೆ ನೀಡಿ ಗಿರೀಶ್ನನ್ನ ಕೊಲೆ ಮಾಡಿದ್ದಾರೆ. ತದನಂತರ ಭಯಗೊಂಡ ಮಂಜುನಾಥ್ ಹಾಗೂ ಕಬಾಬ್ ಗ್ಯಾಂಗ್ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಥನಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಲಿಪಿಲಿಮಂಗಲ ಗ್ರಾಮದ ಬಳಿ ಶವವನ್ನು ಬಿಸಾಡಿ ನಮಗೇನು ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಎಸ್ಕೇಪ್ ಆಗಿದ್ರು. ಇನ್ನು ಅಪರಿಚಿತ ಶವ ಅಂತ ದಾಖಲಿಸಿಕೊಂಡಿದ್ದ ಥನಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತದನಂತರ 4 ನ್ಯಾಯಾಂಗ ಬಂಧನಕ್ಕೆ ಬಂಧಿಸಿ ಒಪ್ಪಿಸಿದ್ರು. ಆದರೆ ಸರಿಯಾದ ಸಾಕ್ಷಿಗಳಿಲ್ಲದ ಹಿನ್ನೆಲೆಯಲ್ಲಿ ಪ್ರಕರಣ ರದ್ದಾಗಿದ್ದು, ನಂತರ ಈ ಪ್ರಕರಣವನ್ನು ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಈ ಕೇಸ್ ಬೇಸಿಕ್ಲಿ ನಮಗೆ ಈಗ ಟ್ರಾನ್ಸ್ಫರ್ ಆಗಿ ಬಂದಿದೆ ತಮಿಳುನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕ್ ಇಂದ. ಬೇಸಿಕ್ಲಿ 2019 ಒಂದು ಘಟನಾ ನಡೆದಿದೆ. ಆ ವಿಚಾರ ಬಗ್ಗೆ ತಮಿಳುನಾಡು ಪೊಲೀಸ್ ಕೃಷ್ಣಗಿರಿ ಡಿಸ್ಟಿಕ್ ತಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ 2019 ಮೇ ತಿಂಗಳಲ್ಲಿ. ಆ ಕೇಸಲ್ಲಿ ಬೇಸಿಕ್ಲಿ ಏನಿದೆ, ಅವರಿಗೆ ಮೇ ತಿಂಗಳಲ್ಲಿ 12ನೇ ತಾರೀಕಿಗೆ ಒಂದು ಬಾಡಿ ಸಿಗುತ್ತೆ ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಆ ಬಾಡಿಗೆ ಅವರು ಐಡೆಂಟಿಫೈ ಮಾಡ್ತಾರೆ. तो ಅವ್ರಿಗೆ ಗೊತ್ತಾಗುತ್ತೆ ಕಿ ಇದು ಶಿಲ್ಘಟ್ಟದವರು ಗಿರೀಶ್ ಇದ್ದಾರೆ, ಅವರದು ಬಾಡಿ ಇದೆ. ಆಮೇಲೆ ಅವರು ಫಸ್ಟ್ ಯಾವಾಗ ಬಾಡಿ ಸಿಕ್ಕಿದೆ ಆ ಟೈಮ್ಗೆ ಒಂದು UDRದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಬಟ್ ಆಮೇಲೆ ಐಡೆಂಟಿಫೈ ಆಯಿತು, ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆಮೇಲೆ ಅವರು ಮರ್ಡರ್ ಕೇಸ್ಗೆ ಕನ್ವರ್ಟ್ ಮಾಡಿ ಮರ್ಡರ್ ಕೇಸ್ ತಲ್ಲಿ ಪೊಲೀಸ್ ಸ್ಟೇಷನ್ ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮತ್ತೆ ಟೋಟಲ್ 6 ಜನ ಆರೋಪಿ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಅವರಿಗೆ ಸಿಕ್ಕಿದೆ. ಟೋಟಲ್ 4 ಜನ ಔಟ್ ಆಫ್ 6 ಜನ 4 ಜನಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸ್ದು ಮಾಹಿತಿ ಪ್ರಕಾರ ಆ ದಿನ ಮೇ ತಿಂಗಳು 2019 ಅಲ್ಲಿ ಗಿರೀಶ್ಗೆ ಕಿಡ್ನ್ಯಾಪ್ ಮಾಡಿ 6 ಜನ ಒಂದು ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಶಿಲ್ಘಟ್ಟ ಕಡೆಯಿಂದ. ಆಮೇಲೆ ಹೊಸಕೋಟೆ ಸೈಡ್ ಹೋಗಿದ್ದಾರೆ. ಹೊಸಕೋಟೆಯಲ್ಲಿ ಅವರಿಗೆ ಹೊಡೆದಿದ್ದಾರೆ, ಸ್ಟ್ರ್ಯಾಂಗ್ಯುಲೇಷನ್ ಮಾಡಿದ್ದಾರೆ. ಅವರದು ಡೆತ್ ಆಯಿತು. ಆಮೇಲೆ ಬಾಡಿ ಡಿಸ್ಪೋಸ್ ಮಾಡೋಕ್ಕೆ ತಮಿಳುನಾಡು ಹೋಗಿದ್ದಾರೆ. ಕೃಷ್ಣಗಿರಿ ಡಿಸ್ಟಿಕ್ ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಾಡಿ ಡಿಸ್ಪೋಸ್ ಮಾಡಿ ಬಂದಿದ್ದಾರೆ. ಏನು ಪ್ರಕರಣವನ್ನ ಕೈಗೆತ್ತಿಕೊಂಡ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಈ ಪ್ರಕರಣದ ರಹಸ್ಯವನ್ನ ಭೇದಿಸಿದ್ದು, ಕೊಲೆ ಮಾಡಿದ್ದ 6 ಮಂದಿ ಆರೋಪಿಗಳನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 6 ವರ್ಷಗಳ ಕಾಲ ನಮಗೇನು ಗೊತ್ತೇ ಇಲ್ಲ, ಸಂಬಂಧವೇ ಇಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಂಥ ಮಂಜುನಾಥ್ ಹಾಗೂ ಕಬಾಬ್ ಗ್ಯಾಂಗ್ ಕೊನೆಗೂ ತಪ್ಪೊಪ್ಪಿಕೊಂಡು ಈಗ ಪೊಲೀಸರ ವಶದಲ್ಲಿದ್ದಾರೆ. ಶ್ರೀನಿವಾಸ ಬೈಲ್ ಅಲ್ಲ ಮೆಡಿಕಲ್ ಗಂಟೆ ನಡಿ. ಬೇಸಿಕ್ಲಿ ಅವರಲ್ಲಿ ಕೇಸ್ 2019 ಇಂದ ಪೆಂಡಿಂಗ್ ಇತ್ತು. ಅವರು ಅದನ್ನು ಚಾರ್ಜ್ ಶೀಟ್ ಮಾಡಿಲ್ಲ.
ಬಟ್ ಕಾನೂನು ಪ್ರಕಾರ ಸಿನ್ಸ್ ಘಟನೆ ನಮ್ಮಿಂದ ಸ್ಟಾರ್ಟ್ ಆಗಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮಲ್ಲಿ ಇತ್ತು, ಕಿಡ್ನ್ಯಾಪಿಂಗ್ ನಮ್ಮ ಶಿಲ್ಘಟ್ಟೆಯಿಂದ ಆಗಿದೆ. ಈ ಕಾರಣ ಬಗ್ಗೆ ಕೇಸ್ ನಮಗೆ ಟ್ರಾನ್ಸ್ಫರ್ ಆಗಬೇಕಿತ್ತು. ಬಟ್ ಯಾವುದು ಕಾರಣ ಬಗ್ಗೆ ಈಗ ನಮಗೆ ಗೊತ್ತಿಲ್ಲ. ನಾವು ಚೆಕ್ ಮಾಡ್ತಾ ಇದ್ದೀವಿ, ಅವರ ಜೊತೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ. ಬಟ್ 5 ವರ್ಷದಿಂದ ಅವರು ನಮಗೆ ಕೇಸ್ ಟ್ರಾನ್ಸ್ಫರ್ ಮಾಡಲ್ಲ. ಈಗ ಕೇಸ್ ಟ್ರಾನ್ಸ್ಫರ್ ಆಗಿ ನಮಗೆ ಬಂದಿದೆ. ಸೊ ನಾವು ಶಿಲ್ಘಟ್ಟ ಸ್ಟೇಷನ್, ರೂರಲ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿ ಕೇಸ್ದು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಕೇಸಲ್ಲಿ ಅವರ್ ಇನ್ವೆಸ್ಟಿಗೇಷನ್ ಪ್ರಕಾರ, ತಮಿಳ್ನಾಡು ಇನ್ವೆಸ್ಟಿಗೇಷನ್ ಪ್ರಕಾರ 6 ಜನ ಆರೋಪಿ ಯಾರು ಇತ್ತು ಅವರೆಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತೆ ಇನ್ನೊಬ್ರು 4 ಜನಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಔಟ್ ಆಫ್ ದಟ್ 3 ಜನ ಅರೆಸ್ಟ್ ಆಗಿದ್ದಾರೆ. ಬೇಸಿಕ್ಲಿ ಗಿರೀಶ್ ಆ ಟೈಮ್ಗೆ 2019 ಅವರದು ಏಜ್ 27 ಇಯರ್ಸ್ ಇತ್ತು. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇತ್ತು. ಅದೇ ಟೈಮ್ಗೆ ಈ ಬಸ್ ಸ್ಟ್ಯಾಂಡ್ ಹತ್ರ ಈ ಬಾಕಿ ಹುಡುಗರು ಜೊತೆ ಯಾರು ಮರ್ಡರ್ ಮಾಡಿದ್ದಾರೆ ಅವ್ರ ಜೊತೆ ಏನಾದರೂ ಅವರದು ಸಣ್ಣ ಪುಟ್ಟ ವಿಷಯ ಬಗ್ಗೆ ಗಲಾಟೆ ಆಯಿತು. ಮತ್ತೆ ಹಣಕಾಸು ವಿಚಾರ ಬಗ್ಗೆ ಕೂಡ ಏನೋ ಡಿಸ್ಪ್ಯೂಟ್ ಇತ್ತು. ಅದನ್ನು ಆ ದಿನ ಯಾವ ದಿನ ಕಿಡ್ನಾಪ್ ಮಾಡಿ ಹೋಗಿದ್ದಾರೆ ಆ ದಿನ ಅವ್ರಿಗೆ ಇದೇ ತರಕ್ಕೆ ಏನು ಕಾಂಪ್ರಮೈಸ್ ಮಾಡೋಣ, ಮಾತಾಡಬೇಕು ಗಲಾಟೆ ವಿಚಾರ ಬಗ್ಗೆ ಈ ಥರ ಕರ್ಕೊಂಡು ಹೋಗಿ ಅವ್ರಿಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ. ಬಾಡಿ ತಮಿಳ್ನಾಡುವಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಒಟ್ಟಾರೆ ಸ್ನೇಹಿತರ ನಡುವೆ ಉಂಟಾದಂಥ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ಡೀಲ್ ಮಾಡೋಕೆ ಕರೆದ ಕಬಾಬ್ ಮಂಜು ಗ್ಯಾಂಗ್ ಸ್ನೇಹಿತರ ನಡುವೆ ಸಂಧಾನ ಮಾಡೋಕೆ ಅಂತ ಹೋಗಿ ಮತ್ತೋರ್ವ ಸ್ನೇಹಿತನ ಕೊಲೆಯಲ್ಲಿ ಅಂತ್ಯವಾಗಿರೋದು ಮಾತ್ರ ದುರಂತವೇ ಸರಿ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.